ವೀಕ್ಷಕರೇ, ಕೀಳಂಬಿ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ವೀಕ್ಷಿಸಲು ನಿಮಗೆಲ್ಲ ಸ್ವಾಗತ. ನಾವು ಈಗಾಗಲೇ ಮಧುಮೇಹದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಡ್ತಾ ಬಂದಿದ್ದೇವೆ. ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಿಮಗೆ ಮುಖ್ಯವಾಗಿ ಒಂದು ಸಂತೋಷದ ವಿಚಾರ ಅಂದರೆ ಈ ಮಧುಮೇಹ ಅರ್ಥಾತ್ ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದೇ, ರೆಮಿಷನ್ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಅದು ಆದರೆ ಬಹಳ ಸಂತೋಷ ಎಲ್ಲರಿಗೂ ಕೂಡ. ಆದರೆ ಅದು ಸಾಧ್ಯವೇ, ಅದು ಹೇಗೆ ಆಗುತ್ತೆ ಮತ್ತು ನಾವು ಏನು ಅದಕ್ಕೆ ಸಪೋರ್ಟಿಂಗ್ ಆಗಿ ನಡ್ಕೊಳ್ಬೇಕಾಗುತ್ತೆ, ಇದೆಲ್ಲ ನಾವು ಅನುಸರಿಸಬೇಕಾಗುತ್ತೆ. ಇದ್ರ ಬಗ್ಗೆ ಹೆಚ್ಚು ನಮಗೆ ಮಾಹಿತಿ ಮಾಡ್ಕೊಳ್ಳಿಕ್ಕೆ ಶಿವಮೊಗ್ಗದ ಲಕ್ಷ್ಮೀ ನರ್ಸಿಂಗ್ ಹೋಮ್ನಲ್ಲಿ ಹಿರಿಯ ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಡಾಕ್ಟರ್ KR ರವೀಶ್ ನಮ್ಮೊಂದಿಗಿದ್ದಾರೆ. ಅವರಿಂದ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್. ನಮಸ್ತೆ. ಈಗ ಹೇಳ್ತಾ ಇದ್ದೆ ನಮ್ಮ ವೀಕ್ಷಕರಿಗೆ ರಿವರ್ಸಲ್ ಅಥವಾ ರೆಮಿಷನ್ ಈ ಡಯಾಬಿಟಿಸ್ನ ಮಾಡ್ಲಿಕ್ಕೆ ಸಾಧ್ಯವೇ ಅಂತ, ಹೇಗೆ ಸಾಧ್ಯ ಮತ್ತು ಹೇಗೆ ಇರಬೇಕು ಅಂತ ಹೇಳಿ. ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಚಲಿತವಾಗಿರ್ತಕ್ಕಂಥ ಮಧುಮೇಹದ ಒಂದು ವಿಷಯ ಅಂದ್ರೆ ರಿವರ್ಸಲ್ ಅಥವಾ ರೆಮಿಷನ್. ನೀವು ಹೇಳಿದ ಹಾಗೆ ಇದನ್ನ ನಾವು ವೈದ್ಯಕೀಯವಾಗಿ ರೆಮಿಷನ್ ಅಂತ ಅಷ್ಟೇ ಕರಿತೇವೆ. ಅಂದ್ರೆ ಒಂದು ತಾತ್ಕಾಲಿಕ ಉಪಶಮನ, ತಾತ್ಕಾಲಿಕ ಅನ್ನೋ ಒಂದು ಅರ್ಥದಲ್ಲಿ. ಅದು ತಾತ್ಕಾಲಿಕವಾಗದೆ ಇರಬೇಕು ಅಂದ್ರೆ ಆ ವ್ಯಕ್ತಿಗೆ ಬಹಳ ಕೆಲಸ ಇದೆ, ಆತ ಮನಸ್ಸಿಟ್ಟು ಅದನ್ನ ಮಾಡಬೇಕು. ರಿವರ್ಸಲ್ ಹಿಮ್ಮೆಟ್ಟಿಸುವಿಕೆ ಅಂತ ಅನ್ಕೋಬಹುದು, ಅಥವಾ ಸಂಪೂರ್ಣವಾಗಿ ಗೆದ್ದಂತೆ ಅಂತ ಅನ್ಕೋಬಹುದು. ಅಂದ್ರೆ ಮತ್ತೆ ಅದು ಬರೋದಿಲ್ಲ, ವಾಪಸ್ ಕಳಿಸೋದು. ಆದ್ರೆ ರೆಮಿಷನ್ ನಲ್ಲಿ ಹೆಚ್ಚಿನ ಭಾಗದಲ್ಲಿ ವ್ಯಕ್ತಿ ದಾರಿ ತಪ್ಪಿದಾಗ ಮತ್ತೆ ಅದು ವಾಪಸ್ ಬರ್ತದೆ, ಅದು ಎಲ್ಲಿಗೂ ಹೋಗಿರೋದಿಲ್ಲ. ಹಾಗಾಗಿ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಬಹಳ ಮುಖ್ಯ. ಯಾರು ಮಾಡ್ಕೊಳ್ಬಹುದು, ಯಾರಲ್ಲಿ ಸಾಧ್ಯ ಅಂತ ಹೇಳಿ, ಯಾರು ಮಾಡ್ಕೊಳ್ಬಹುದು. ಈಗ ಸ್ಥೂಲಕಾಯದ ವ್ಯಕ್ತಿಗಳು ಮಾಡ್ಕೊಳ್ಬಹುದು, ಪ್ರೀ ಡಯಾಬಿಟಿಸ್ ಇರುವವರು ಮಾಡ್ಕೊಳ್ಬಹುದು, ಮಧುಮೇಹದ ರೋಗ ನಿರ್ಧಾರದ ಆರಂಭಿಕ ವರ್ಷಗಳಲ್ಲಿ ಇರುವವರು, 2 ವರ್ಷದಿಂದ 6 ವರ್ಷ, ಅದಕ್ಕಿಂತ ಹೆಚ್ಚಿನವರು ಅದನ್ನ ಪ್ರಯತ್ನ ಮಾಡಬಾರ್ದು. ಟೈಪ್ 2 ನಲ್ಲೇ ಹೇಳ್ತಾ ಇದ್ದಾರೆ. ಹೌದು, ಟೈಪ್ 2 ಅಲ್ಲಿ ಮಾತ್ರ ಸರಿಯಾಗಿ ಹೇಳಿದ್ರಿ. ಯಾಕೆಂದ್ರೆ ಟೈಪ್ 1 ಅವರಿಗೆ ಈ ರಿವರ್ಸಲ್ ಅಪ್ಲೈ ಆಗೋದೇ ಇಲ್ಲ. ಅಂದ್ರೆ ಬೀಟಾ ಸೆಲ್ ನಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗುವ ಅವಕಾಶ ಇತ್ತು, ಅದು ಬೀಟಾ ಸೆಲ್ ಚೇತರಿಸಿಕೊಂಡು ತನ್ನ ಕೆಲಸವನ್ನ ಮಾಡುವ ಒಂದು ಸ್ಟೇಜ್ ಅನ್ನ ವ್ಯಕ್ತಿ ಬೀಟಾ ಸೆಲ್ಗೆ ಅವಕಾಶ ಮಾಡಿಕೊಟ್ರೆ ಅದರ ರೆಮಿಷನ್ ಸಾಧ್ಯ. ಅಂದ್ರೆ 2 ರಿಂದ 6 ವರ್ಷಗಳ ಒಂದು ಆರಂಭಿಕ ಹಂತದ ವರ್ಷಗಳು. ಹಾಗೇನೆ ವ್ಯಕ್ತಿ ತೂಕ ಜಾಸ್ತಿ ಇದ್ದಲ್ಲಿ, ಹಾಗೆ ವ್ಯಕ್ತಿ ಮನಸ್ಸು ಮಾಡಿ ದೈಹಿಕ ಚಟುವಟಿಕೆ, ಹಾಗೇನೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ನ ಕಡಿತ, ಅದನ್ನ ನಾವು ವೆರಿ ಲೋ ಕಾರ್ಬೋಹೈಡ್ರೇಟ್ ಡಯಟ್ ಅಂತ ಹೇಳ್ತೇವೆ. ಅಂದ್ರೆ ಸಾಮಾನ್ಯವಾಗಿ ಈಗ ನಾವು 90% ನಷ್ಟು ದಕ್ಷಿಣ ಭಾರತದವರು ಖಂಡಿತವಾಗಿ ಕಾರ್ಬೋಹೈಡ್ರೇಟ್ ಅನ್ನೇ ತಿಂತೀವಿ. ನಮ್ಮ ಆಹಾರದಲ್ಲಿ ಜಾಸ್ತಿ ಇದೆ, ಪ್ರೋಟೀನ್ ಮತ್ತು ಕೊಬ್ಬು ತುಂಬಾ ಕಡಿಮೆ ಇದೆ. ಹಾಗಾಗಿ ನಾವು 1/3 ಅಟ್ಲೀಸ್ಟ್ 50% ಬಂದ್ರೆ ಶರ್ಕರ ಪಿಷ್ಟದ ಸೇವನೆಯನ್ನ ಕಡಿಮೆ ಮಾಡಿದ್ರೆ ಮಧುಮೇಹದ ನಿರ್ವಹಣೆಯಲ್ಲಿ ಅನುಕೂಲ ಆಗ್ತದೆ. ಅದನ್ನ ಇನ್ನೂ ಕಡಿಮೆ 30%, 40%, 25%ಗೆ ತಂದ್ರೆ ವೆರಿ ಲೋ ಕಾರ್ಬೋಹೈಡ್ರೇಟ್ ಡಯಟ್ ಅದಕ್ಕೆ ಬಂದ್ರೆ ಖಂಡಿತವಾಗಿ ಮಧುಮೇಹದ ರೆಮಿಷನ್ ಸಾಧ್ಯವಾಗ್ತದೆ. ಅದೇ ಮನೆಯಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಹತ್ರ ಬರದೇನೆ ರೆಮಿಷನ್ ಆಗ್ಬೇಕು ಅಂತಂದ್ರೆ, ಈಗ ನೀವು ಹೇಳಿದ್ರಿ ಆಹಾರದ ವಿಚಾರ ಹೇಳಿದ್ರಿ, ಮತ್ತೆ ಇನ್ನೇನು ನಾವು ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ಮನೇಲಿರೋರು ಅಂತ ಹೇಳಿ? ಹೌದು, ಅಂದ್ರೆ ಅಡಿಗೆಯಲ್ಲಿ ಕಾರ್ಬೋಹೈಡ್ರೇಟ್ ನ ಪ್ರಮಾಣವನ್ನ ಕಡಿಮೆ ಮಾಡೋದು ಒಂದು, ಸಂಸ್ಕರಿಸಿದ ಆಹಾರ ಪದಾರ್ಥಗಳ ಸೇವನೆಯನ್ನ ಕಡಿಮೆ ಮಾಡಬೇಕು. ಲೋ ಕ್ಯಾಲೋರಿ ಡಯಟ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ 1500 ರಿಂದ 2000 ಕಿಲೋ ಕ್ಯಾಲೋರಿಯಷ್ಟು ಶಕ್ತಿ ದಿನಕ್ಕೆ ಬೇಕು. ಆದ್ರೆ ಈ ಒಂದು ರೆಮಿಷನ್ಗೆ ಉತ್ತಮ ಮನಸ್ಥಿತಿ ಇಟ್ಟು ಕೆಲಸ ಮಾಡ್ಲಿಕ್ಕೆ ತಯಾರಿರುವ ವ್ಯಕ್ತಿಗಳು ಕ್ಯಾಲೋರಿ ಪ್ರಮಾಣವನ್ನ 1200 ಅಥವಾ 1000 ಈ ಪ್ರಮಾಣದಲ್ಲಿ ದಿನವೂ ತೆಗೆದುಕೊಳ್ಬೇಕು. ಅದಕ್ಕಿಂತ ಜಾಸ್ತಿ ಇಲ್ಲ. ತೂಕ ಕಡಿಮೆ ಮಾಡ್ಬೇಕು. ತಮ್ಮ ತೂಕವನ್ನ 10 ರಿಂದ 15%. ಈಗ ಒಬ್ರು 50 kg ಇದ್ದಾರೆ ಅಂದ್ರೆ ಅವರು ಅಂದ್ರೆ ವೈದ್ಯರ ಮಾರ್ಗದರ್ಶನದಲ್ಲಿ ಕ್ರಮೇಣ ಒಂದೇ ಸಲ ಇಳಿಸೋದಲ್ಲ. ಒಂದೇ ಸಲ ಇಳಿಸಿದ್ರೆ ಅದು ಮುಂದಿನ ತಿಂಗಳು ಅಥವಾ ಮುಂದಿನ 2 ತಿಂಗಳಲ್ಲಿ ವಾಪಸ್ ಬರ್ತದೆ, ಜಾಸ್ತಿನೂ ಆಗ್ಬೋದು. ಹಾಗಾಗಿ ವೈದ್ಯರ ಮಾರ್ಗದರ್ಶನದಲ್ಲಿ ಗ್ರೇಡೆಡ್ ವೆಯ್ಟ್ ಲಾಸ್ ಅಂತ ಹೇಳ್ತೇವೆ, ಅದನ್ನ ಪ್ರಯತ್ನ ಮಾಡ್ಬೋದು. 10 ರಿಂದ 15 kg ಅಷ್ಟು ತೂಕವನ್ನ ಕಳೆದುಕೊಳ್ಳಿಕ್ಕೆ ಆತ ತಯಾರಿದ್ರೆ, ವ್ಯಾಯಾಮ ಚಟುವಟಿಕೆಯ ಆರೋಗ್ಯಯುತ ಜೀವನವನ್ನ ನಡೆಸಲಿಕ್ಕೆ ತಯಾರಿದ್ರೆ, ಒಂದಿನೂ ತಪ್ಪಿಸಬಾರ್ದು, ಮಾಡ್ಲಿಕ್ಕೆ ತಯಾರಿದ್ರೆ ಹಾಗೆ ಮಾಡಿ ಅದನ್ನು ಸಾಧಿಸಿ ಅದನ್ನ ಕಾಯ್ದುಕೊಳ್ಬೇಕು. ಕಾಯ್ದುಕೊಳ್ಳೋದು ತುಂಬಾ ಕಷ್ಟದ ಪರಿಸ್ಥಿತಿ. 1 ವರ್ಷ 2 ವರ್ಷ ಹುಮ್ಮಸ್ಸಿನಿಂದ ಎಲ್ಲರೂ ಮಾಡ್ತಾರೆ. ಅವರಿಗೆ ಮಾತ್ರ ತೆಗೆದುಕೊಳ್ಬಾರ್ದು ಅನ್ನೋದು ಅವರ ಮನಸ್ಸಲ್ಲಿ ಇರ್ತದೆ. 2 ವರ್ಷ ಹೇಗೋ ಎಳಿತಾರೆ, ಆಮೇಲೆ ಬ್ರೇಕ್ಗಳು ಸ್ವಲ್ಪ ಸಡಿಲಾಗ್ತಾ ಬರ್ತವೆ. ಹಾಗಾಗ್ಬಾರ್ದು. ಅದನ್ನ ಅವರು ಇನ್ನು ಮುಂದುವರಿಸಿ 5 ವರ್ಷ 10 ವರ್ಷ ತುಂಬಾ ಉತ್ತಮವಾಗಿ ಅದನ್ನ ನಿರ್ವಹಣೆ ಮಾಡಿಕೊಂಡ್ರೆ ಖಂಡಿತವಾಗಿ ಅವರು ರೆಮಿಷನ್ ಅನ್ನು ಸಾಧಿಸಬಹುದು. ಒಂದು ಪುಟ್ಟ ಪ್ರಶ್ನೆ ಡಾಕ್ಟ್ರೆ, ಈಗ ಮನೆಯಲ್ಲಿ ಸಂಸ್ಕೃತ ಆಹಾರವನ್ನ ಉಪಯೋಗಿಸ್ಬಿಟ್ಟು ಮಾತು ಹೇಳಿದ್ರಿ,
ಮಕ್ಕಳಿಗೆ ನಾವು ಅದನ್ನ ಹೆಚ್ಚು ಕೊಡತಕ್ಕಂಥ ಅಭ್ಯಾಸ ಇವತ್ತಿದೆ. ಯಾಕಂದರೆ ಬಿಕಾಸ್ ಆಫ್ ಅವರಿಬ್ಬರು ಕೆಲಸದಲ್ಲಿ ಇರ್ತಾರೆ, ಏನೋ ಒಂದು ಬೇಕರಿಯಿಂದ ತಂದು ಅಥವಾ ಇಟ್ಟಿದ್ದನ್ನು ತಂದು ಕೊಟ್ಟು ಕಳಿಸ್ಬಿಡ್ತಾರೆ, ಇಲ್ಲ ಬಂದ ತಕ್ಷಣ ಕೊಡ್ತಾರೆ. ಈ ರೀತಿಯ ಒಂದು ಅಭ್ಯಾಸ ಕೂಡ ಇದೆ. ಇದನ್ನು ಹೇಗೆ ರೆಮಿಷನ್ ಅಥವಾ ಇದಕ್ಕೆ ಮಕ್ಕಳ ವಿಷಯ ಆಗ್ಬೋದು, ದೊಡ್ಡವರಾಗ್ಬೋದು, ನಾವು ತಿನ್ಬಿಡ್ತೀವಿ ದೊಡ್ಡವರು ಕೂಡ, ಇದನ್ನು ಹೇಗೆ ನಾವು ತಪ್ಪಿಸ್ಬೇಕಾಗುತ್ತೆ? ಮಕ್ಕಳಲ್ಲಿ ನಿಯಂತ್ರಣ ತುಂಬಾ ಕಷ್ಟ ಆಗ್ತದೆ. ಅವ್ರನ್ನ ಸಮಾಧಾನ ಪಡಿಸ್ಲಿಕ್ಕೆ ಕೆಲವೊಮ್ಮೆ ನಾವು ಏನಾದ್ರೂ ಕೊಡೋದು ಇರ್ತದೆ. ಅದು ಒಳ್ಳೆಯ ಹವ್ಯಾಸ ಅಲ್ಲ, ಅಂದ್ರೆ ಮಧುಮೇಹದ ದೃಷ್ಟಿಯಿಂದ ಅದು ಒಳ್ಳೆಯ ಹವ್ಯಾಸ ಅಲ್ಲ. ಅಂದ್ರೆ ಟೈಪ್ 1ಗೆ ರೆಮಿಷನ್ ಅಪ್ಲೈ ಆಗೋದೇ ಇಲ್ಲ, ಟೈಪ್ 2 ಮಾತ್ರ ರೆಮಿಷನ್. ಈ ಜೊತೆಗೆ ಇನ್ಸುಲಿನ್ ಪಾತ್ರದ ಬಗ್ಗೆ ನೀವು ಎಲ್ಲ ಹೇಳ್ತಾ ಬಂದ್ರಿ. ಈ ಇದರ ಪಾತ್ರ ಮತ್ತೆ ಅದನ್ನ ತಗೊಳ್ಳೋ ಪ್ರಕ್ರಿಯೆ, ಯಾಕಂದ್ರೆ ಸುಮ್ಮನೆ ನಾವು ಹೆಂಗ್ ಬೇಕು ತಗೊಳಕ್ಕಾಗಲ್ಲ, ಅದಕ್ಕೊಂದು ಕ್ರಮ ಇರುತ್ತೆ ಇನ್ಸುಲಿನ್ ತೆಗೆದುಕೊಳ್ಳಕ್ಕೆ. ಮತ್ತೆ ಅದಕ್ಕೆ ಡಿವೈಸ್ಗಳ ಬಂದಿದೆ ಏನೇನಂತ ಹೇಳಿ, ಅದನ್ನ ಹೇಗೆ ನಾವು ಅದನ್ನ ಅನುಸರಿಸಬೇಕಾಗುತ್ತೆ, ಹೇಗೆ ತಗೊಳ್ಬೇಕಾಗುತ್ತೆ, ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮನದಟ್ಟು ಮಾಡ್ಕೊಡಿ. ಇನ್ಸುಲಿನ್ ನ ಲಭ್ಯತೆ ಈಗ ಅದು ನಮ್ಮ ದೇಹದಲ್ಲಿ ಏನು ಉತ್ಪತ್ತಿ ಆಗುತ್ತೆ ಅದೇ ನಮಗೆ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಹಾಗೆ ತೆಗೆದುಕೊಳ್ಳುವ ವಿಧಾನದಲ್ಲಿ ಸೂಜಿಗಳು ಕೂಡ ಬಹಳ ಸಣ್ಣದು ಬಂದಿದ್ದಾವೆ. ಹಾಗೆ ತುಂಬಾ ಡಿವೈಸ್ಗಳಿದ್ದಾವೆ, ಪೆನ್ ಇರ್ಬೋದು, ಜೆಟ್ ಇಂಜೆಕ್ಟರ್ ಅಂತ ಹೇಳ್ತೀವಿ. ಸೂಜಿ ಕೂಡ ಸಣ್ಣದಿರೋದ್ರಿಂದ ಇರುವೆ ಕಚ್ಚಿದಷ್ಟು ಗೊತ್ತಾಗೋದಿಲ್ಲ. ಇನ್ಸುಲಿನ್ ತೆಗೆದುಕೊಳ್ಳುವುದು ಇಂದು ಬಹಳ ಸುಲಭ ಇದೆ. ಪೆನ್ ಅಥವಾ ಈವನ್ ಬಾಟ್ಲಿ ಸೂಜಿಯಿಂದ ತೆಗೆದುಕೊಳ್ಳುವಾಗ ವೈದ್ಯರ ಮಾರ್ಗದರ್ಶನದಲ್ಲಿ ಅಥವಾ ಸಿಸ್ಟರ್ ಅಥವಾ ದಾದಿಯರ ಮಾರ್ಗದರ್ಶನದಲ್ಲಿ 1-2 ದಿನ ಬೇಕಾದ್ರೆ ಅಲ್ಲೇ ಹೋಗಿ ತೆಗೆದುಕೊಳ್ಬಹುದು. ಅದರ ಸರಿಯಾದ ಕ್ರಮವನ್ನ ಮಧುಮೇಹಿ ಮತ್ತು ಮನೆಯ ಇನ್ನೊಬ್ರು ಸದಸ್ಯರು ಕಲ್ತ್ಕೊಂಡ್ರೆ ಬಹಳ ಅನುಕೂಲ ಆಗ್ತದೆ. ಈಗ ತುಂಬಾ ಡಿವೈಸ್ಗಳಿದ್ದಾವೆ, ಅದು ಖರ್ಚು ಕೂಡ ಕಡಿಮೆ ಇದೆ, ಅದಕ್ಕೆ ತುಂಬಾ ಸುಲಭವಾಗಿ ಸಿಗ್ತದೆ. ಮೊದಲೆಲ್ಲ ಸಿಗ್ತಾ ಇರಲಿಲ್ಲ, ಈಗ ಎಲ್ಲ ಕಡೆ ಲಭ್ಯ ಇದೆ. ಅದನ್ನ ತೆಗೆದುಕೊಳ್ಳೋದು ಕೂಡ ತುಂಬಾ ಸುಲಭ ಇದೆ. ಈಗ ಕುಟುಂಬದ ಸದಸ್ಯರು ತಿಳ್ಕೊಬೇಕು ಅಂತ ಹೇಳಿದ್ರಿ, ಅವರ ಜವಾಬ್ದಾರಿ ಕೂಡ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಆ ಜವಾಬ್ದಾರಿ ಹೇಗೆ ಅವರು ನಿರ್ವಹಿಸಬೇಕಾಗುತ್ತೆ ಮನೆಯಲ್ಲಿ ಇತರ ಸದಸ್ಯರು ಸ್ವಲ್ಪ ತಿಳಿಸ್ಬೇಕು. ಹೌದು, ಮಧುಮೇಹದಲ್ಲಿ ಕುಟುಂಬದ ಸದಸ್ಯರ ಜವಾಬ್ದಾರಿ ಬಹಳ ಇರ್ತದೆ. ಆ ವ್ಯಕ್ತಿಯನ್ನ ಒಂದು ಸರಿ ದಾರಿಯಲ್ಲಿ, ಮಧುಮೇಹದ ನಿಯಂತ್ರಣದ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಎಲ್ಲರ ಸಹಕಾರ ಬೇಕಾಗ್ತದೆ. ಕುಟುಂಬದವರು ಅವರ ಕಾಯಿಲೆಯನ್ನು ಅರ್ಥ ಮಾಡ್ಕೊಳ್ಬೇಕು, ಅವರಿಗೆ ಸ್ವಲ್ಪ ಮನೋಬಲವನ್ನು ಕೊಡಬೇಕು, ಅವರ ಜೊತೆ ಸಹಕರಿಸಬೇಕು. ಹಾಗೇನೆ ಅವ್ರನ್ನ ಸರಿ ದಾರಿಯಲ್ಲಿ, ರಕ್ತ ಪರೀಕ್ಷೆ ಇರ್ಬೋದು, ಔಷಧಿ ಮಾತ್ರೆಗಳ ಸೇವನೆ ಇರ್ಬೋದು, ದೈಹಿಕ ಚಟುವಟಿಕೆ ಇರ್ಬೋದು, ಅದಕ್ಕೆ ಅವ್ರನ್ನ ಮನವೊಲಿಸಿ ಅವ್ರನ್ನ ಪ್ರೇರೇಪಿಸಬೇಕು. ಯಾಕಂದ್ರೆ ಕೋಪ ಮಾಡ್ತಿರ್ತಾರೆ, ಸಿಟ್ಟು ಅಂತ ಹೇಳ್ತೀವಲ್ಲ, ಏನಾರ ಹೇಳಿದ ತಕ್ಷಣ ಆ ತರ ಮುಂದೆ ಅವ್ರನ್ನ ನಿರ್ವಹಿಸಬೇಕಾಗುತ್ತೆ. ಮಾನಸಿಕ ಸಿದ್ಧತೆ ಕೂಡ ಕುಟುಂಬದ ಸದಸ್ಯರು ಬೇಕಾಗುತ್ತೆ, ಬಹಳ ಬೇಕು. ಮನೆಯವರಿಗೂ ಬೇಕು, ರೋಗಿಗೂ ಬೇಕು. ಮಾನಸಿಕವಾಗಿ ಅವ್ರನ್ನ ನಾವು ಸುಸಜ್ಜಿತವಾಗಿ ಕರೆದುಕೊಂಡು ಹೋಗ್ಬೇಕಾಗ್ತದೆ. ಹಾಗೇನೆ ಮುಖ್ಯವಾಗಿ ಲೋ ಶುಗರ್ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ಬೇಕು. ಮನೆಯ ಸದಸ್ಯರು ಎಲ್ಲರೂ, ವ್ಯಕ್ತಿಗೆ ಶುಗರ್ 70ಗಿಂತ ಕಡಿಮೆ ಬಂದಾಗ ತಕ್ಷಣದಲ್ಲಿ ಸಕ್ಕರೆ ಅಥವಾ ಗ್ಲೂಕೋಸ್ನ ಅಂಶವನ್ನ ತಕ್ಷಣ ನೀಡಿ ಆತನನ್ನ ಚೇತರಿಸಿಕೊಳ್ಳಿಕ್ಕೆ ಸಹಾಯ ಮಾಡೋದು. ನೀರಲ್ಲಿ ಹಾಕೊಡ್ಬೇಕು, ಚಿಟಿಕೆ ಬಾಯಿಗೆ ಹಾಕಲ್ಲ, ಸೀದಾ ಬಾಯಿಗೆ ಹಾಕ್ಬೇಕು. ನೀರಲ್ಲಿ ಕರಡಿ ಕುಡಿಸುವ ಅವಶ್ಯಕತೆ ಇಲ್ಲ, ಅದಕ್ಕೆ ಕಾಯಿಲೆ ಬರದು. ತಕ್ಷಣದಲ್ಲಿ 1 ಅಥವಾ 2 ಚಮಚ ಗ್ಲೂಕೋಸ್ ಪೌಡರ್ ಅಥವಾ ಸಕ್ಕರೆಯನ್ನ ರೋಗಿಯ ಬಾಯಿಗೆ ಹಾಕ್ಬೇಕು. ಅದು ಮಾತ್ರೆ ನಾಲ್ಗೆ ಒಳಗೆ ಗ್ಲೂಕೋಸ್ ಟ್ಯಾಬ್ಲೆಟ್ ಸಹ ಸಿಗ್ತದೆ, ಅದನ್ನ ಸಹ ಜಸ್ಟ್ ಬಾಯಿಗೆ ಇಟ್ಟರೆ ಸಾಕು, ಆತನ ಗ್ಲೂಕೋಸ್ ಮಟ್ಟ ಏರಿ ಆತ ಚೇತರಿಸ್ಕೊಳ್ತಾನೆ. ಮತ್ತೊಮ್ಮೆ ನಾನು ಕೇಳ್ತೀನಿ ಡಾಕ್ಟರ್, ಈ ಕೊನೆಗೆ ಒಂದು ವಾಕ್ಯದಲ್ಲಿ ನಮ್ಮ ವೀಕ್ಷಕರಿಗೆ ಈ ಮಧುಮೇಹದ ರೆಮಿಷನ್ ಬಗ್ಗೆ, ವಾಪಸ್ ಅಂದ್ರೆ ರಿವರ್ಸಲ್ ಬಗ್ಗೆ ಒಂದ್ ಸ್ವಲ್ಪ ಅವರಿಗೆ ವಿಶ್ವಾಸ ಹುಟ್ಟೋ ವಿಷಯವನ್ನ ಸ್ವಲ್ಪ ಹೇಳ್ಬಿಡಿ. ಇದು ಪಥ್ಯದ ಆಹಾರ ಕ್ರಮ, ದೈಹಿಕ ಚಟುವಟಿಕೆ ಜೊತೆಗೆ ಆಹಾರದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಕಾರ್ಬೋಹೈಡ್ರೇಟ್ ಕಡಿತ ಮತ್ತು ಕ್ಯಾಲೋರಿ ಕಡಿತದಿಂದ ತೂಕವನ್ನ ಕಡಿಮೆ ಮಾಡಿಕೊಂಡು ಚಟುವಟಿಕೆಯುಕ್ತ ಜೀವನವನ್ನು ನಡೆಸಿದಾಗ ಮಧುಮೇಹದ ಆರಂಭಿಕ ವರ್ಷಗಳಲ್ಲಿ ಖಂಡಿತವಾಗಿ ರೆಮಿಷನ್ ಸಾಧ್ಯ ಇದೆ. ಅದನ್ನ ಸಾಧಿಸಿ ತೋರಿಸಬಹುದು. ತುಂಬಾ ಒಳ್ಳೆಯ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ಹಂಚಿಕೊಂಡಿದ್ದೀರಾ. ಮಧುಮೇಹದ ರಿವರ್ಸಲ್ ಅಥವಾ ರೆಮಿಷನ್ ಬಗ್ಗೆ ಅವರಿಗೆ ಹೆಚ್ಚು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ಕೊಳ್ತೇನೆ. ನಿಮಗೆ ಕೀಳಂಬಿ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಪರವಾಗಿ ಧನ್ಯವಾದ, ನಮಸ್ಕಾರ. ಧನ್ಯವಾದ.